ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಒಡೆದ ವೇಸ್ಟ್ ಗಾಜಿನ ಬಳೆ ಚೂರಿನಿಂದ ಒಂದು ಸುಂದರವಾದ ಬಾಗಿಲು ತೋರಣವನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಮಾಡೋಣ. ಮೊದಲಿಗೆ ಒಂದು ಕ್ಯಾಂಡ್ಲನ್ನು ಹಚ್ಚಿಟ್ಕೊಳ್ಳಿ. ಆಮೇಲೆ ವೇಸ್ಟ್ ಬಳೆ ಚೂರನ್ನು ಇಟ್ಕೊಳ್ಳಿ. ಸಿಂಪಲ್, ಇದೆರಡೇ ಬೇಕಾಗಿರುವಂಥದ್ದು. ಈಗ ಬಳೆನ ಬಿಸಿಗೆ ತಾಗಿಸಬೇಕು. ಕ್ಯಾಂಡಲಿನ ಬಿಸಿಗೆ ತಾಗಿಸ್ಕೊಂಡು ಅದು ಮೆಲ್ಟ್ ಆಗ್ತಾ ಬರ್ತದೆ. ಮೆಲ್ಟ್ ಆಗ್ತಾ ಬಂದಾಗೆ ಅದಕ್ಕೊಂದು ಶೇಪ್ ಸಿಗ್ತದೆ. ಹೀಗೆ ಬಿಸಿ ಸುಮಾರು ಹೊತ್ತಿನ ಹಿಡಿಬೇಕು. ಈ ಬಳೆಗೆ ಡಿಸೈನ್ ಇದ್ದಿದ್ದರಿಂದ ಹಾಗೆ ಬೆಂಕಿ ಹಿಡ್ಕೊಂತು, ಇಲ್ಲಾಂದರೆ ಏನೂ ಆಗೋದಿಲ್ಲ ಫ್ರೆಂಡ್ಸ್. ಹೀಗೆ ಸುಮಾರು ಹೊತ್ತನ ತಾಗಿಸ್ಬೇಕು. ತಾನೇ ಬಾಗ್ತಾ ಬರ್ತದೆ ಬಳೆ ಚೂರು. ತಾನೇ ಹೀಗೆ ಮೆಲ್ಟ್ ಆಗ್ತಾ ಬಂದಾಗೆ ತಾನೇ ಈ ಥರ ಶೇಪಿಗೆ ಬರ್ತದೆ. ಈಗ ಮತ್ತೊಂದು ಚೂರನ್ನು, ಅದಕ್ಕೆ ಅಪೋಸಿಟ್ ಆದಂಥ ಕಲರನ್ನು ಆಯ್ಕೆ ಮಾಡಿಕೊಂಡು ಮತ್ತೊಂದು ಚೂರನ್ನು ಅದರೊಳಗೆ ಹಾಕ್ಕೊಂಡು ಹೀಗೆ ಮತ್ತೆ ಬಿಸಿಗೆ ತಾಗಿಸ್ತಾ ಬರೋದು. ಹೀಗೆ ಉದ್ದ ಮಾಲೆಯನ್ನು ನೀವು ಮಾಡ್ಬೋದು. ಎಷ್ಟು ಬಳೆ ಚೂರು ಇದೆಯೋ ಅಷ್ಟು ಬಳೆ ಚೂರನ್ನು ತಗೊಂಡು ಹೀಗೆ ಸುಮ್ಮನೆ ಮನೇಲಿ ಬಿದ್ದಿರೋವಂಥದ್ದು ಬಳೆ ಚೂರನ್ನು ಬಿಸಾಡದೆ ವಾಪಸ್ ಅದನ್ನು ಬಳಕೆ ಹೀಗೆ ರೀಯೂಸ್ ಮಾಡಿಕೊಂಡ್ರೆ ಒಂದು ಸುಂದರವಾದ ಮಾಲೆನೂ ಆಗ್ತದೆ, ನಮ್ಮ ಮನಸ್ಸಿಗೆ ಖುಷಿನೂ ಆಗ್ತದೆ. ನೀವು ಮಾಡಿ ನೋಡಿ ಇದನ್ನು ಮನೆಯಲ್ಲಿ. ಹೀಗೆ ಬಿಸಿಗೆ ಸುಮಾರು ಹೊತ್ತು ತಾಗಿಸ್ತಾ ಬರಬೇಕು. ತಾನೇ ಅದು ಮೆಲ್ಟ್ ಆದಾಗೆ ತಾನೇ ಬಗ್ತಾ ಹೋಗ್ತದೆ. ಹೀಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ. ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನನಗೂ ಸಪೋರ್ಟ್ ಸಿಕ್ಕಾಗುತ್ತೆ. ಈಗ ಮತ್ತೆ ಅದಕ್ಕೆ ಅಪೋಸಿಟ್ ಆದಂಥ ಕಲರನ್ನು ಹುಡುಕೊಂಡು ಇಟ್ಕೊಳ್ಬೇಕು. ಹೀಗೆ ಮೆಲ್ಟ್ ಆಗ್ತಾ ಬಂದಾಗೆ ತಾನೇ ಶೇಪಿಗೆ ಬರ್ತದೆ ನೋಡಿ. ಹೀಗೆ ಆದಷ್ಟು ಜಾಗರೂಕತೆಯಿಂದ ಮಾಡಿ, ಏಕೆಂದರೆ ಅದು ಬೆಂಕಿ ಅಲ್ವಾ, ಹಾಗಾಗಿ ಏನು ಕೈ ಸುಡೋದಿಲ್ಲ. ಆದರೂ ಒಂದು ಎಚ್ಚರಿಕೆಯಿಂದ ಮಾಡ್ತಾ ಬನ್ನಿ ಅಷ್ಟೇ. ಮಾಡಿ ಆದಮೇಲೆ ಅದು ಒಂಥರ ಚಂದ ಒಂದು ಮಾಲೆ ಆಗ್ತದೆ. ಈಗ ನಾನೀಗ ಹಸಿರು ಬಣ್ಣದೊಂದು ಹಾಕ್ತಾಯಿದ್ದೀನಿ. ಯೆಲ್ಲೋ ಬಣ್ಣದ ಪಕ್ಕ ಹಸಿರು ಬಣ್ಣ ಹಾಕಿದರೆ ಚೆಂದ ಆಗ್ತದೆ ಅಲ್ವಾ. ಹಾಗಾಗಿ ಹೀಗೆ ಉದ್ದ ಮಾಲೆ ಮಾಡಿಕೊಂಡು ಬರಬೇಕು. ಹೀಗೆ ಒಂದಕ್ಕೊಂದು ಜೋಡಣೆ ಮಾಡಿಕೊಂಡು ನಾನಿಲ್ಲಿ ಒಂದು ಮಾಲೆ ಮಾಡ್ಕೊಂಡು ಬಂದಿದ್ದೀನಿ, ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಹೀಗೆ ಎಲ್ಲವನ್ನು ಒಂದಕ್ಕೊಂದು ಜೋಡಿಸ್ತಾ ಬಂದಾಗೆ ಒಂದು ಸುಂದರವಾದ ಒಂದು ಮಾಲೆ ರೆಡಿ ಆಗ್ತದೆ. ಇದನ್ನು ನೀವು ಬಾಗಿಲು ತೋರಣಕ್ಕಾದರೂ ಬಳಸ್ಬೋದು, ಇಲ್ಲ ಗೋಡೆ ಅಲಂಕಾರಿಕವಾಗಿಯೂ ಬಳಸ್ಬೋದು. ನೀವು ಹಾಕಿ ಆದಮೇಲೆ ಎಲ್ಲರೂ ನಿಮ್ಮನ್ನು ಕೇಳ್ತಾರೆ, ಇದು ಹೇಗೆ ಮಾಡಿದ್ರಿ ಅಂಥೇಳಿ. ಇದು ಹೊಸದಾಗಿ ಏನೂ ಅಲ್ಲ, ಇದು ಹಳೆ ಕಾಲದ್ದು. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.